ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅಂದರೆ ಕಿರುತೆರೆಗೆ ಒಂದು ದೊಡ್ಡ ಲಾಸ್ ಅಂತಲೇ ಹೇಳ್ಬೋದು. ಅದು ಯಾಕಂದರೆ ಇವತ್ತು ದಿಲೀಪ್ ರಾಜ್ರವರು ತೀರಿಕೊಂಡಿದ್ದಾರೆ. ಅಷ್ಟು ಫಿಟ್ನೆಸ್ ಆಗಿದ್ದರು. ಅಂದರೆ ಹೋಟ್ಲಲ್ಲಿ ತಿಂತಾನೇ ಇರಲಿಲ್ವಂತೆ. ಆಲ್ಮೋಸ್ಟ್ ಎಲ್ಲ ಮನೇಲೇ ಮಾಡಿಸ್ಕೊಂಡು ತಿಂತಿದ್ರಂತೆ. ಅಂದರೆ ಸೆಟ್ಟಲ್ಲಿ ಕೂಡ ಅಷ್ಟೇ, ಹೊರಗಡೆ ಯಾರಿಗೂ ತರಿಸ್ಬೇಡಿ ಹೋಟೆಲಿಂದ, ಇಲ್ಲೇ ಮಾಡ್ಕೊಂಡು ತಿನ್ನೋಣ. ಅಲ್ಲಿ ಇರೋ ಪ್ರತಿಯೊಬ್ಬ ಸಿಬ್ಬಂದಿಗಳಿಗೂ ಕೂಡ ಅಷ್ಟೇ, ಇಲ್ಲೇ ಊಟ ಮಾಡಿಸೋಣ ಅಂತ ಅಲ್ಲೇ ಸೆಟ್ಟಲ್ಲೇ ಊಟ ಮಾಡಿಸಿ ಎಲ್ಲರಿಗೂ ಮನೆ ಊಟನೇ ಹಾಕಿಸ್ತಿದ್ರಂತೆ. ಸೊ ಆಗಿದ್ದಾಗ ಹೊರಗಡೆ ಊಟ ತಿನ್ನೋದಿಲ್ಲ, ಅಷ್ಟು ಜಿಮ್ಗೆ ಹೋಗ್ತಾರೆ, ಒಳ್ಳೊಳ್ಳೆ ಫುಡ್ಡೇ ತಿಂತಾರೆ. ಮತ್ತು ಯಾಕೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಈಗ ತುಂಬ ಜನಗಳಿಗೆ ಪ್ರಶ್ನೆ ಆಗಿದೆ. ನಾವು ಇನ್ನೇನು ಊಟ ತಿನ್ನಬೇಕು, ಆ ಥರ ಎಲ್ಲ ಪ್ರಶ್ನೆ ಸ್ಟಾರ್ಟ್ ಆಗಿದೆ. ಈಗ ಮೊದಲಿಗೆ ಹೇಳ್ಬಿಡ್ತೀನಿ ಇದಕ್ಕೆ ಮೇಯ್ನ್ ಕಾರಣ ಏನು ಅಂತ. ಈಗ ನಾವು ಮೊದಲೆಲ್ಲ ಇಷ್ಟೊಂದು ಹಾರ್ಟ್ ಅಟ್ಯಾಕ್ ಆಗ್ತದೇ ಇರಲಿಲ್ಲ ಯಾರಿಗೂ ಕೂಡ. ಈ ವ್ಯಾಕ್ಸಿನ್ ಹಾಕಿಸ್ಕೊಂಡಾಗಿಂದ ಮೇಯ್ನ್ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಅನ್ನೋದು ಬರ್ತಿದೆ. ಆದ್ರೂ ಅಷ್ಟು ಹೆಲ್ತಿಯಾಗಿ ತಿಂತಿದ್ವಿ. ನೀವು ಅಬ್ಸರ್ವ್ ಮಾಡಿರ್ಬೋದು, ಮೊದಲು ನೀವು ಆಕ್ಟಿವ್ ಆಗಿದ್ದಷ್ಟು ವ್ಯಾಕ್ಸಿನ್ ಹಾಕಿಸ್ಕೊಂಡ್ಮೇಲೆ ನೀವು ಅಷ್ಟು ಆ್ಯಕ್ಟಿವ್ ಆಗಿಲ್ಲ. ಏನಾದರೂ ಎಲ್ಲರ ಬಾಡಿಲಿ ಪೇಯ್ನ್ ಆಗ್ತಾ ಇರುತ್ತೆ, ಏನಾದರೂ ಒಂದು ಕಾಯಿಲೆ ಬರ್ತಾನೆ ಇರುತ್ತೆ. ನಿಮ್ಮ ಮೂಳೆಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಒಂಥರ ಅಷ್ಟು ಶಕ್ತಿ ಇಲ್ಲ ನಿಮ್ಮಲ್ಲಿ, ಸುಸ್ತು ಜಾಸ್ತಿ ಆಗೋದು ಈ ಥರ ಎಲ್ಲ ಆಗ್ತದೆ. 100% ಆಗ್ತಾ ಇರುತ್ತೆ. ಅದು ವ್ಯಾಕ್ಸಿನ್ ಹಾಕಿಸ್ಕೊಂಡವ್ರಿಗೆ ಗೊತ್ತು. ನನ್ನ ಬಾಡಿಲಂತೂ ಸಿಕ್ಕಾಪಟ್ಟೆ ಆಗ್ತದೆ ಅಂತಲೇ ಹೇಳ್ಬೋದು. ನೀವು ಮುಂದಿನ ಜನ್ರೇಷನು ಏನು ನಿಮ್ಮ ಮಕ್ಳಿರ್ಬೋದು, ಮೊಮ್ಮಕ್ಳಿರ್ಬೋದು, ಅವ್ರಿಗೆ ಹೇಳ್ಬಿಡಿ ಮೊದಲೇ. ಈ ಸರ್ಕಾರದವ್ರು ಏನಾರ ನಾವು ಆ ವ್ಯಾಕ್ಸಿನ್ ಹಾಕ್ಸ್ತೀವಿ, ಈ ವ್ಯಾಕ್ಸಿನ್ ಹಾಕ್ಸ್ತೀವಿ ಅಂತ ಬಂದರೆ ಯಾರಿಗೂ ಹಾಕ್ಸ್ಕೊಳ್ಳೋಕೆ ಹೇಳ್ಬಿಡಿ. 100% ಇದೆಲ್ಲ ನಮ್ಮ ಜನಗಳನ್ನ ಒಂದು ರೀತಿ ಸಾಯಿಸೋದೊಂದು ಇದಿರುತ್ತೆ, ಅದಕ್ಕೋಸ್ಕರ ಮಾಡ್ತಿರ್ತಾರೆ. ಈ ವ್ಯಾಕ್ಸಿನ್ ಅಂತ ಯಾರಿಗೂ ಹಾಕ್ಸ್ಕೊಳ್ಳೇಬೇಡಿ ಅಂತಲೇ ಹೇಳ್ಬಿಡಿ ನಿಮ್ಮ ಜನ್ರೇಷನ್ಗೆ. ಅಂದರೆ ನಿಮ್ಮ ಮುಂದಿನ ಜನ್ರೇಷನ್ ಏನಿದೆಯಲ್ಲ, ನಿಮ್ಮ ಮಕ್ಳು ಇರ್ಬೋದು, ಮೊಮ್ಮಕ್ಳು ಇರ್ಬೋದು, ಅವ್ರಿಗೆ ಈಗಲೇ ಹೇಳ್ಬಿಡಿ, ಈ ಸರ್ಕಾರ ಏನೋ ಒಂದೊಂದು ಮಾಡ್ತಾ ಇರುತ್ತೆ, ಅದನ್ನೆಲ್ಲ ಹಾಕಿಸ್ಕೊಬೇಡಿ ಅಂತ ಹೇಳ್ಬಿಡಿ. ಮೊದಲಿಗೆ ಇನ್ನೊಂದೇನೆಂದರೆ, ಈ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ಮೇಲೆ ಈ ಥರ ಪ್ರಾಬ್ಲಮ್ ಆಗ್ತಿರೋದು ಹೌದು. ಇನ್ನೊಂದೇನೆಂದರೆ, ದಿಲೀಪ್ ಅವರು ಸ್ವಲ್ಪ ಸ್ಮೋಕಿಂಗು, ಸ್ವಲ್ಪ ಡ್ರಿಂಕಿಂಗ್ ಎಲ್ಲ ಇದ್ದಿತ್ತಂತೆ. ಓಕೆ, ಡ್ರಿಂಕಿಂಗ್ ಇದ್ದರೆ ಚೆನ್ನಾಗಿ ಊಟ ತಿಂದರೆ ಅದೆಲ್ಲ ಓಕೆ. ಸ್ವಲ್ಪ ಈಗ ಏನಾಗುತ್ತೆ ಗೊತ್ತಾ, ಇವ್ರು ಇಷ್ಟು ಹೆಲ್ತಿಯಾಗಿದ್ದಾರೆ. ಈಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಚೆನ್ನಾಗಿ ಡೈಲಿ ಕುಡಿತಿರ್ತಾರೆ, ಸರಿಯಾಗಿ ಊಟನೇ ಮಾಡಲ್ಲ, ಅವ್ರು ಚೆನ್ನಾಗೇ ಅವರೇ, ಅವ್ರಿಗೆ ಯಾವ ಕಾಯಿಲೆನೂ ಇಲ್ಲ ಅಂತಂದು. 100% ನನಗೂ ಅದೇ ಚಿಂತೆ. ಈಗ ಇಷ್ಟು ಹೆಲ್ತಿ ಫುಡ್ ತಿಂದ್ಕೊಂಡು ಸ್ವಲ್ಪ ಸ್ವಲ್ಪ ಡ್ರಿಂಕ್ಸ್ ಮಾಡ್ಕೊಂಡ್ರೆ ಓಕೆ, ಈಗೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತ ಹೇಳ್ತಾನೆ. ಅಂದರೆ ಎನಿ ಟೈಮ್ ಬೆಳಗ್ಗೆ ಸಾಯಂಕಾಲ ಕುಡಿಯೋರು ಇದ್ದಾರೆ, ಸರಿಯಾಗಿ ಊಟ ತಿಂತಿರಲ್ಲ, ಅವರೆಲ್ಲ ಚೆನ್ನಾಗೇ ಇದ್ದಾರೆ. ನಾನು ನೋಡಿದ್ನಂತವ್ರನ್ನ, ಅವರು ಚೆನ್ನಾಗಿದ್ದಾರೆ. 3 ಹೊತ್ತು ಸಿಗರೇಟ್ ಹೊಡಿತಿರ್ತಾರೆ, ಅವರು ಚೆನ್ನಾಗಿದ್ದಾರೆ. ಬಟ್ ಇವ್ರಿಗೆ ಹೆಂಗೆ ಆಯ್ತು ಅಂದರೆ, ಆಲ್ಮೋಸ್ಟ್ ಈಗ ನಮ್ಮ ಬಾಡಿ ಹಂಗಿದೆ ಗೈಸ್, ಏನೂ ಮಾಡೋಕ್ಕಾಗಲ್ಲ. ಒಬ್ಬೊಬ್ರು ಬಾಡಿ ಸೆಟ್ ಆಗುತ್ತೆ, ಒಬ್ಬೊಬ್ರು ಬಾಡಿ ಸೆಟ್ ಆಗಲ್ಲ. ದಿಲೀಪ್ ಸರ್ ಸ್ಮೋಕಿಂಗ್ ಮಾಡ್ತಿರಂತೆ. ನೀವು ವ್ಯಾಕ್ಸಿನ್ ಹಾಕಿಸ್ಕೊಂಡ್ಮೇಲೆ ಆಲ್ಮೋಸ್ಟ್ ಇದು ಹಾರ್ಟ್ ಪ್ರಾಬ್ಲಮ್ ಬರ್ತಿರೋದೇ ಸ್ಮೋಕಿಂಗೋಸ್ಕರ. ಜಾಸ್ತಿ ಸ್ಮೋಕ್ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿ ಯಾರೇ ನೋಡ್ತಿರೋ ಅಷ್ಟೇ ಸ್ಮೋಕ್ ಮಾಡೋಕ್ಕೆ ಹೋಗ್ಬೇಡಿ. ನಮ್ಮ ಹಾರ್ಟಲ್ಲಿ ಸ್ವಲ್ಪ ಅದು ಬ್ಲಾಕೇಜ್ ಆದಂಗಾಗಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತದೆ. ಆದಷ್ಟು ಯಾರ್ಯಾರು ಸ್ಮೋಕಿಂಗ್ ಮಾಡ್ತಾರೆ ಸ್ಮೋಕಿಂಗ್ ಮಾಡೋದು ಬಿಡಿ. ವ್ಯಾಕ್ಸಿನ್ ಹಾಕಿಸ್ಕೊಂಡ್ರು ಮೇಯ್ನ್, ಸ್ಮೋಕಿಂಗ್ ಮಾಡೋಕ್ಕೆ ಹೋಗಲೇಬೇಡಿ. ಹಾಕಿಸ್ಕೊಳ್ದಿರೋರು ಮಾಡೋಕ್ಕೆ ಹೋಗಬೇಡಿ, ಹಾಕಿಸ್ಕೊಂಡಿರೋರು ಕೂಡ ಮಾಡೋಕ್ಕೆ ಹೋಗಬೇಡಿ. ಪಾಪ ಇವ್ರು ಎಷ್ಟೊಂದು ಬಾಯ್ ಫ್ರೆಂಡ್ ಚಿತ್ರದ ಮೂಲಕ ಇವರು ಏನು ಹೀರೋ ಆಗಿ ಕಾಣಿಸ್ಕೊಂಡವರು. ನನಗೆ ಇವರು ಸೀರಿಯಲ್ಗಳೆಲ್ಲ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿದ್ದಾರೆ, ಇವ್ರು ಹೀರೋ ಆಗಿ ಯಾಕೆ ಮಾಡೋದಿಲ್ಲ ಅಂತೆಲ್ಲ ಅನಿಸಿತು. ಅವ್ರು ಯಾವ್ಯಾವ ಸೀರಿಯಲ್ ಮಾಡಿದ್ದಾರೆ, ಮಾಂಗಲ್ಯ, ಮಳೆಬಿಲ್ಲು, ಪ್ರೀತಿಗಾಗಿ, ರಂಗೋಲಿ, ಜನನಿ, ಕುಂಕುಮ ಭಾಗ್ಯ, ಮತ್ತು ಇನ್ನು ಸಿಕ್ಕಾಪಟ್ಟೆ. ಆಮೇಲೆ ಇನ್ನೊಂದು ಯಾವುದು ಗೈಸ್ ಇದು, ಅದು ಹಿಟ್ಲರ್ ಕಲ್ಯಾಣ, ನಾವು ಝೀ ಕನ್ನಡದಲ್ಲಿ ನೋಡ್ತಿದ್ವಲ್ಲ, ಹಿಟ್ಲರ್ ಕಲ್ಯಾಣ ಸೂಪರ್ ಹಿಟ್ ಸೀರಿಯಲ್ ಅಂತಲೇ ಹೇಳ್ಬೋದು. ರಂಗೋಲಿ, ಆಲ್ಮೋಸ್ಟ್ ಅವ್ರು ಮಾಡಿರೋ ಸೀರಿಯಲ್ ಎಲ್ಲ ಸೂಪರ್ ಹಿಟ್ ಸೀರಿಯಲ್ಗಳೇ. ಹಿಟ್ಲರ್ ಕಲ್ಯಾಣ ಅಂತ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಅವಾಗ ನೋಡ್ತಿದ್ದು ರಂಗೋಲಿ, ಅವಾಗ ಎಲ್ಲರಿಗೂ ಆಲ್ಮೋಸ್ಟ್ ರಂಗೋಲಿ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಹಿಟ್ ಸೀರಿಯಲ್ಗಳು ಕೊಟ್ಟಿದ್ದಾರೆ ಅವರು. ನಿರ್ಮಾಪಕ, ನಿರೂಪಕ, ನಿರ್ದೇಶಕ, ನಟ ಎಲ್ಲ ಕೂಡ ಆಲ್ರೌಂಡರ್ ಅಂತಲೇ ಹೇಳ್ಬೋದು ಅವ್ರನ್ನ. ಅಷ್ಟು ನೀಟಾಗಿ, ಅಂದರೆ ನೀವು ನೋಡಿರ್ಬೋದು ಪುನೀತ್ ರಾಜ್ಕುಮಾರ್ ಸರ್ ಕೂಡ ಸೇಮ್ ಆಯಿತು. ಅವರು ಅಂದರೆ ಪುನೀತ್ ರಾಜ್ಕುಮಾರ್ ಮನೆ ಊಟ ಅಂತಲ್ಲ, ಹೊರಗಡೆ ಊಟನೂ ತಿಂತಾಯಿದ್ರು. ಆಲ್ಮೋಸ್ಟ್ ನಟರಿಗೆ ಹೆಂಗೆ ಆಗ್ತದೆ ಇದು. ಪ್ರೋಟೀನ್ ಕೂಡ ನನ್ನ ಪ್ರಕಾರ, ಈ ಪ್ರೋಟೀನ್ ಜಿಮ್ಗೆ ಹೋದಾಗ ಈ ಪ್ರೋಟೀನ್ ಕುಡಿತಾರೆ ನೋಡಿ, ಆರ್ಟಿಫಿಷಿಯಲ್ ಪ್ರೋಟೀನ್ ಅಂತ, ಅದನ್ನು ದಯವಿಟ್ಟು ಆದಷ್ಟು ಕಡಿಮೆ ಮಾಡಿ. ಪ್ರೋಟೀನ್ ಅನ್ನೋ ಇದನ್ನು ಮನೇಲೇ ಆದಷ್ಟು ಏನಾರು ಒಳ್ಳೊಳ್ಳೆ ಪ್ರೋಟೀನ್ ಅಂಶ ಇರೋದನ್ನು ತಗೊಳ್ಳಿ. ಈ ನನಗೆ ಆಲ್ಮೋಸ್ಟ್ ಜಿಮ್ಗೆ ಹೋಗ್ತೀನಿ ಅಂತಾರಲ್ಲ, ಜಿಮ್ಗೆ ಹೋಗೋರ್ಗೂ ಈಗ ಆಲ್ಮೋಸ್ಟು ಹಾರ್ಟ್ ಅಟ್ಯಾಕ್ ಆಗ್ತಿದೆ. ನಮ್ಗೆ ಹೆಂಗೆ ಗೊತ್ತಾ, ನಮ್ಮ ಹಾರ್ಟ್ಗೆ ಇಷ್ಟು ಸ್ಟ್ರೆಂತ್ ಅಂತ ಇರುತ್ತೆ. ನಮ್ಮ ಬಾಡಿಗೆ ಎಷ್ಟು ಸ್ಟ್ರೆಂತ್ ಇತ್ತು ಅಷ್ಟು ಮಾತ್ರ ವೆಯ್ಟ್ ಎತ್ತಬೇಕು. ಆಗದಿದ್ದನ್ನೆಲ್ಲ ನಾವು ಎಕ್ಸಸೈಸು ಸಿಕ್ಕಾಪಟ್ಟೆ ಸ್ಟ್ರೆಸ್ ಮಾಡಿಕೊಂಡು ಬಾಡಿ ಎತ್ತಕ್ಕೆಲ್ಲ ಹೋಗ್ಬಾರ್ದು. ಡಂಬಲ್ಸ್ ಇರ್ಬೋದು ಅದನ್ನೆಲ್ಲ, ಅದಕ್ಕೋಸ್ಕರ ಹಾರ್ಟ್ ಅಟ್ಯಾಕ್ ಆಗುತ್ತೆ. ನನ್ನ ಪ್ರಕಾರ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದಷ್ಟು ಈ ಪ್ರೋಟೀನ್ ಪೌಡ್ರ್ ಇರ್ಬೋದು, ನಮ್ಮ ಬಾಡಿಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಎಕ್ಸಸೈಸ್ ಮಾಡಿ, ಹೆವಿ ಎಕ್ಸಸೈಸ್ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಸೊ ನನ್ನ ಪ್ರಕಾರ ಅಷ್ಟು. ಇನ್ನು ಅವರು ತುಂಬ ಸಿನಿಮಾಗಳಲ್ಲಿ ಅವರು ಜನಿಸಿದ್ದು ಸೆಪ್ಟೆಂಬರ್ 2, 1978. ಅದೇ ರೀತಿ ಅವರ ಮರಣ ಆಗಿರೋದು ಇವತ್ತು.
ಅವ್ರು ಯಾವ್ಯಾವ ಸಿನಿಮಾ ಮಾಡಿದ್ದಾರೆ ಅಂದರೆ ಗೆಳೆಯ, ನಿನಗಾಗಿ ಕಾದಿರುವೆ, ಲವ್ ಗುರು, ಅಭಿ, ಗಾನ ಭಜನ, ಐ ಆಮ್ ಸಾರಿ, ಮಿಲನ, ನೀನೇ ನೀನೇ, ಬರ್ಫಿ, ಕ್ರೇಜಿ ಸ್ಟಾರ್, ಅಂಬಿ ನಿನಗೆ ವಯಸ್ಸಾಯಿತು, ಯೂ ಟರ್ನ್, ಲವ್ ಮಾಕ್ಟೈಲ್, ತ್ರೀಲಿ, ಈಗ ರೀಸೆಂಟಾಗಿ ಬಂದಿದ್ದ ಸಿನಿಮಾ, ಆ ಸಿನಿಮಾದಲ್ಲಿ ಮಾಡಿದ್ದಾರೆ, ಸುಗ್ರೀವ, ಆ, ಮತ್ತೊಬ್ಬನ ಪ್ರೀತಿಸು, ಕಿಲಾಡಿ ಕೃಷ್ಣ, ಪಂಚಾಮೃತ, ಪೊಲೀಸ್ ಕ್ವಾರ್ಟರ್ಸ್, ಈ ಥರ ತುಂಬ ಒಟ್ಟು 24 ಸಿನಿಮಾಗಳಲ್ಲಿ ಅವರು ಮಾಡಿರೋದು. ಬಾಯ್ ಫ್ರೆಂಡ್ ಸಿನಿಮಾದಲ್ಲಿ ಹೀರೋ ಕಾಣಿಸ್ಕೊಂಡಿದ್ದಾರೆ. ಆಮೇಲೆ ಮಿಲನ ಇದರಲ್ಲಿ ಖಳನಾಯಕನಾಗಿ ಕೂಡ ಮಾಡಿದ್ದಾರೆ. ಒನ್ ಆಫ್ ದ ಬೆಸ್ಟ್, ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಮಿಲನ ಫಿಲ್ಮು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಅದರಲ್ಲಿ ಇದ್ದ ಇಬ್ಬರು ಖಳನಾಯಕನು ಇಲ್ಲಿ ಇವತ್ತು ಕೂಡ ನಟನೂ ಕೂಡ ಇಲ್ಲ, ಸಿಕ್ಕಾಪಟ್ಟೆ ಇದು ನಿಜವಾಗ್ಲೂ ಪುನೀತ್ ರಾಜ್ಕುಮಾರ್ ಸರ್ ಈ ಏಜ್ ಅವರು ಹೆಂಗೆ ಹೋಗ್ತಿದ್ದಾರೆ ಮೈನ್ ನೀವು ನೋಡಿರ್ಬೋದು. ಆಲ್ಮೋಸ್ಟು ನನಗೂ ಆಳೆ ಸ್ವಲ್ಪ ಒಂದ್ಸಲ ಆರ್ಟ್ ಪ್ರಾಬ್ಲಮ್ ಆಗಿದೆ ಅಂತ ನಾನು ಇನ್ನೊಂದು ಚಾನಲ್, ನನ್ನ ಮೇನ್ ಚಾನಲ್ ಕೂಡ ಹೇಳ್ಕೊಂಡಿದ್ದೀನಿ. ಅದು ಏನಕ್ಕಾಯಿತು ಅಂತ ಕೂಡ ನಾನು ರೀಸನ್ ಕೊಟ್ಕೊಂಡು ಹೇಳ್ಕೊಂಡಿದ್ದೀನಿ. ಏನಕ್ಕೆ ನಮ್ಮಂಥವ್ರಿಗೆ ಈ ಚಿಕ್ಕ ವಯಸ್ಸಿಗೆ ಏನಕ್ಕೆ ಆಗ್ತಿದೆ ಇದು ಅಂತ ಅಂದರೆ 100% ನನಗೆ ನಾನು ಹೇಳ್ದಂಗೆ ವ್ಯಾಕ್ಸಿನ್ ಪ್ರಾಬ್ಲಮ್. ನನಗೆ ಮೊದಲಿಷ್ಟು ಆ್ಯಕ್ಟಿವ್ ಆಗಿದ್ದೆ ಅಂದರೆ ನನಗೆ ಯಾವ ಮೂಳೆ ನೋವೆಲ್ಲ, ಈಗ ಮೂಳೆ ನೋವಂತೆ, ಸೊಂಟ ನೋವಂತೆ, ಬೆನ್ನು ನೋವಂತೆ, ಕಾಲು ನೋವಂತೆ, ಕಾಲು ಮೂಳೆ ಎಲ್ಲ ಎದ್ರೆ ಸಾಕು ಕಟ್ ಕಟ್ ಅಂತ ಸೌಂಡ್ ಬರುತ್ತೆ ಈಗಲೇ ನನಗೆ. ಒಂಚೂರು ಕಾಲು ಹೋಗ್ತಿದ್ದಂಗೆ ಹಿಂಗೆ ಇದಾದಂಗೆ ಆಗ್ತೀನಿ. ಸೊ ಹಾಗಾಗಿ ಆದಷ್ಟು ಈ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಹುಷಾರಾಗಿ, ನನಗೆ ಗೊತ್ತಿಲ್ಲ ನಾನು ಯಾವಾಗ ಸಾಯ್ತೀನಿ ಅಂತ, ಬಟ್ ಇರೋಷ್ಟು ದಿನ ಇದನ್ನು ವೀಡಿಯೋ ಮಾಡಿಕೊಂಡು ಇರೋಣ ಅಷ್ಟೇ ಗೈಸ್. ನಿಜವಾಗ್ಲೂ ಯಾವಾಗ ಸಾಯ್ತೀವಿ, ಏನು ಕತೆ ಏನೂ ಗೊತ್ತಿಲ್ಲ. ಈ ವ್ಯಾಕ್ಸಿನ್ ಹಾಕಿಸ್ಕೊಂಡ್ಮೇಲೆ ನಮ್ಮ ಜೀವದ ಮೇಲೆ ನಮಗೆ ಇದಿಲ್ಲ, ಯಾವಾಗ ಸಾಯ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸುಮ್ಮನೆ ಇರೋಷ್ಟು ದಿನ ಎಂಜಾಯ್ ಮಾಡಿಕೊಂಡು ಲೈಫ್ ಈ ಥರ ವೀಡಿಯೋ ಮಾಡ್ಕೊಂಡು ಇರೋಣ ಅಷ್ಟೇ. ನನಗೆ ವೀಡಿಯೋ ಹೆಂಗೆ ಮಾಡ್ತಿದ್ದೆ ಹಾಗೆ ಹೀಗೆ ಅಂತಾರೆ, ನನ್ನ ಇಷ್ಟ. ನಾವು ಇರೋಷ್ಟು ದಿನ ನಮ್ಗೆ ಇಷ್ಟ ಬಂದಂಗೆ ಇರಬೇಕಷ್ಟೇ. ನಾನೇನು ಬೇರೆ ಥರ ವೀಡಿಯೋ ಮಾಡ್ತಿಲ್ಲ, ಈ ಥರ ಇನ್ಫಾರ್ಮೇಷನ್ ವೀಡಿಯೋ ಮಾಡ್ತಿರ್ತೀನಿ. ಸೊ ಹಾಗಾಗಿ ಆದಷ್ಟು ಹುಷಾರಾಗಿರಿ. ಸ್ಮೋಕಿಂಗ್ ಇರ್ಬೋದು, ಡ್ರಿಂಕ್ಸ್ ಇರ್ಬೋದು, ಆದಷ್ಟು ಕಡಿಮೆ ಮಾಡಿ. ಅದರಲ್ಲೂ ಬಾಯ್ಲರ್ ಕೋಳಿ ಸಿಕ್ಕಾಪಟ್ಟೆ ತಿನ್ನೋರಿದ್ರೆ ಆದಷ್ಟು ಅದಕ್ಕೆ ಸ್ಟೆರಾಯ್ಡ್ ಎಲ್ಲ ಇದು ಮಾಡ್ತಾರೆ. ಇನ್ನೊಂದು ಏನು ಗೊತ್ತಾ, ಮೊದಲಿನ ಜನ ಎಲ್ಲ ಏನಕ್ಕೆ ಈ ಥರ ಕಾಯಿಲೆ ಇರಲಿಲ್ಲ ಅಂದರೆ ಎಲ್ಲ ಲಕ್ಷದಲ್ಲಿ ಒಬ್ಬಂಗೇನೋ ಹಾರ್ಟ್ ಅಟ್ಯಾಕ್ ಅವಾಗಿನ ಕಾಲದಲ್ಲಿ ಆಗ್ತಾನೆ ಇರಲಿಲ್ಲ ಅನ್ಸುತ್ತೆ, ಮೋಸ್ಟ್ಲಿ ಲಕ್ಷ ಆದರೆ 1 ಲಕ್ಷಕ್ಕೆ ಒಬ್ಬನಿಗೆ ಈ ಥರ ಆಗ್ತಿತ್ತು ಅನಿಸುತ್ತೆ. ಇವಾಗ ನಾವು ತಿನ್ನೋ ಪ್ರತಿಯೊಂದು ಫುಡ್ಡು ಕೂಡ ಮೇವು, ಅದರಲ್ಲಿ ಇದು ಏನಂತ ಔಷಧಿ, ಪ್ರತಿಯೊಂದಕ್ಕೂ ಔಷಧಿ ಹೊಡೆದಿರ್ತಾರೆ, ಪ್ರತಿಯೊಂದಕ್ಕೂ ಮೇವು ಹಾಕಿರ್ತಾರೆ. ಅಂಥದ್ದು ನಾವು ತಿಂತಾಯಿದ್ದೀವಿ. ಮೊದಲೆಲ್ಲ ಹಂಗಿಲ್ಲ, ಹಸಿ ಗೊಬ್ಬರ, ಕುರಿ ಗೊಬ್ಬರ ಈ ಥರ ಹಾಕ್ತಾಯಿದ್ರು, ಅದನ್ನು ತಿಂತಾಯಿದ್ರು. ಅದಕ್ಕೆ ಅವ್ರು ಅಷ್ಟು ಗಟ್ಟಿಯಾಗಿದ್ರು. ಆವಾಗ ನಮ್ಮಮ್ಮರೆಲ್ಲ ಬರೀ ಹುಳ್ಳಿಕಾಳು, ನಮ್ಮಮ್ಮ ಈಗಲೂ ಕೂಡ 1 ಕಿಲೋಮೀಟ್ರ್ ಅಷ್ಟು ದೂರದಿಂದ ಇಷ್ಟು ದಪ್ಪ ಹುಲ್ಲಿನ ಹೊರೆ ಹೊತ್ಕೊಂಡು ಬರ್ತಾರೆ. ನಮ್ಗಾಗಲ್ಲ, ನಮ್ಗೆ ಇಲ್ಲಿಂದ ಇಲ್ಲಿಗೊಂದು 5 ಕೆಜಿ ಒಂದು 3-4 ಕೆಜಿ ಕ್ಯಾನ್ ಎತ್ಕೊಂಡು ಬರೋಕ್ಕಾಗೋದಿಲ್ಲ, ಆಲೇ ಸುಸ್ತು ಆಗ್ತಿರುತ್ತೆ. ನಮ್ಮಮ್ಮ ಅಲ್ಲಿಂದ ಹೊತ್ಕೊಬರೋರು 1 ಕಿಲೋಮೀಟ್ರಿಂದ. ನಮ್ಮಮ್ಮರು 2 ಕಿಲೋಮೀಟ್ರಿಂದ ನೀರು ತರೋರಂತೆ, ಬೆಟ್ಟ ಗುಡ್ಡಾಗೆಲ್ಲ ಆಡು ಮೇಯ್ಸೋಕೆ ಹೋಗೋರಂತೆ, ಹಿಂಗೆಲ್ಲ ಇದ್ದವರು. ಬಟ್ ನಮಗೆ ಅವ್ರ ಮಕ್ಳಿಗೆ ಇಲ್ಲಿಂದ ಇಲ್ಲಿಗೆ ನಡೆಯೋಕ್ಕಾಗಲ್ಲ, ಆಲೇ ಸುಸ್ತು ಅಂತೀವಿ. ಸೊ ಆಗಿನ ಕಾಲ ಹಂಗಿತ್ತು. ಎಲ್ಲಾದ್ರೂ ಅವ್ರು ಏನೋ ಔಷಧಿ ಏನಾದ್ರು ಯೂಸೇ ಮಾಡ್ತಿರಲಿಲ್ಲ ಅಷ್ಟು ಚೆನ್ನಾಗಿ, ಅದಕ್ಕೋಸ್ಕರ ಅವ್ರು ಅಷ್ಟು ಗಟ್ಟಿ. ನಮ್ಮ ಅಜ್ಜಿಗೀಗ 85-90 ಇರ್ಬೋದು, ಅವರು ಇನ್ನೂ ಚೆನ್ನಾಗಿದ್ದಾರೆ, ನಮ್ಮ ಅಮ್ಮಗಿಂತ ಕಳೆವಾಗಿದ್ದಾರೆ ಅವರು, ಇನ್ನೂ ನೋಡೋದಕ್ಕೆ ಚೆನ್ನಾಗಿದ್ದಾರೆ. ಸೊ ಆದಷ್ಟು ನಮ್ಮ ಅಮ್ಮನೂ ಇರ್ಬೋದು, ನಮ್ಮ ಅಜ್ಜಿನೂ ಇರ್ಬೋದು, ಬಟ್ ನಾನು ಸಾಯ್ಬೋದು. ಹಿಂಗೆ ನನಗೆ ಅಷ್ಟು ಸ್ಟ್ರೆಂತ್ ಇರಲಿ, ಅಷ್ಟೊಂದು ಒಂದು ಉತ್ಸಾಹ ಅನ್ನೋದು ಇರಲಿ, ನನ್ನಲ್ಲಿ ಅಷ್ಟೊಂದು ಇಲ್ಲ. ಸೊ ಹಾಗಾಗಿ ಹೇಳ್ತಿರೋದು, ಈಗಿನ ಕಾಲದ ಫುಡ್ಡು ಕೂಡ ಸರಿ ಇಲ್ಲ. ಆದಷ್ಟು ಒಳ್ಳೆಯದನ್ನೇ ತಿನ್ನೋಕ್ಕೆ ಪ್ರಯತ್ನ ಪಡಿ. ಈಗ ಹೊರಗಡೆ ಅಂತೂ ಆದಷ್ಟು ಕಡಿಮೆ ಮಾಡಿ. ನನಗೆ ನಿಜವಾಗ್ಲೂ ಈಗ ಹೊರಗಡೆ ತಿನ್ನಬೇಡಿ ಅಂತಲೂ ಹೇಳೋಕ್ಕಾಗಲ್ಲ. ಹೆಂಗಂದರೆ ಆದಷ್ಟು ಹೆಲ್ತಿಯಾಗಿರೋರು, ಆದಷ್ಟು ಜಿಮ್ಗೆ ಹೋಗಿ ಫಿಟ್ಟಾಗಿರೋರು ಇಂಥವರೇ ಸಾಯ್ತಿದ್ದಾರಲ್ಲ. ಸೊ ನನಗೆ ಹೆಂಗಿರಬೇಕು ಮತ್ತು ಅನ್ನೋದು ಇದು ಕೂಡ ಒಂದು ಡೌಟ್ ಬರುತ್ತೆ. ಹೊರಗಡೆ ಫುಡ್ ತಿಂದ್ರೂ ಅದಕ್ಕೂ ಯಾವ ಆಯಿಲ್ ಯೂಸ್ ಮಾಡ್ತಾರೋ ಅದು ಬೇಜಾರು. ಏನು ಗೊತ್ತಾ, ಏನೋ ಹೇಳ್ತಾರೆ ನೋಡು, ಆಗಿನ ಕಾಲದವ್ರು ಹೇಳೋರು, ಆಯ್ಕೊಂಡು ತಿನ್ನೋಳ್ಗೆ ಅಂದರೆ ಸೋಸ್ಕೊಂಡು ತಿನ್ನೋಳಿಗೆ ಕಾಮಾಲೆ ರೋಗ ಅಥವಾ 100 ಕಾಯಿಲೆ ಅಂತ ಎಲ್ಲ ಹೇಳೋರು ಆವಾಗ. ಏನು ಸೋಸ್ಕೊಂಡು ತಿನ್ನೋಳಿಗೆ ಹಂಗೆ ಹೇಳೋರು ಗೈಸ್, ಸೋಸ್ಕೊಂಡು ತಿನ್ನಬಾರ್ದು, ಹೆಂಗೋ ತಿಂತಾ ಇರಬೇಕು ದಪ್ಪ ಥರ, ಯಾವ ಕಾಯಿಲೆನೂ ಇರೋಲ್ಲ, ಕಲ್ಲು ಮಣ್ಣು ತಿನ್ನಿ, ಕಲ್ಲು ಮಣ್ಣು ಬಿಟ್ಟು ಮಿಕ್ಕಿದೆಲ್ಲ ತಿನ್ನಿ, ಯಾವ ಕಾಯಿಲೆನೂ ಬರೋಲ್ಲ ಅಂತ ಹೇಳೋರು. ಅದು ನಿಜ ಅನಿಸ್ತದೆ. ಈಗ ಎಲ್ಲ ತಿನ್ನೋರ್ಗೆ ಯಾವ ಕಾಯಿಲೆನೂ ಇಲ್ಲ. ಈ ಆಯ್ಕೊಂಡು ತಿಂತೀವಲ್ಲ ನಾವು, ಅಂದರೆ ಸೋಸ್ಕೊಂಡು ತಿಂತೀವಿ ನೋಡಿ, ಅದು ಬೇಡ ಇದು ಬೇಡ ಅಂತ ಅಂಥವ್ರು ಕಾಯಿಲೆ ಬರ್ತಿದೆ. ನಿಜವಾಗ್ಲೂ ಅದೇ ಆಗಿನ ಕಾಲದಲ್ಲಿ ಹೇಳಿರೋದು ನಿಜ ಅಂತ ಅನಿಸ್ತದೆ. ನಿಮ್ಗೇನು ಅನಿಸ್ತದೆ? ಅವ್ರಿಗೆ ಸಾಯೋದಕ್ಕೆ ನಿಜವಾದ ಮೇಯ್ನ್ ಕಾರಣ ಏನಿರ್ಬೋದು? ನಮ್ಮ ಫುಡ್ ಅವರು ಪರ್ಫೆಕ್ಟ್ ತಿಂತಿರೋದಾದ್ರೂ ಸ್ಮೋಕಿಂಗ್ ಇರ್ಬೋದಾ ಅಥವಾ ಡ್ರಿಂಕಿಂಗ್ ಇರ್ಬೋದಾ, ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂಥರ ಲಾಸ್ ಅಂತಲೇ ಹೇಳ್ಬೋದು. ಅವ್ರ ಕುಟುಂಬಕ್ಕೆ, ಅದರಲ್ಲೂ 2 ಮಕ್ಕಳಿದ್ದಾರೆ. ಮೇಡಮ್ ಅಂತೂ ಸಿಕ್ಕಾಪಟ್ಟೆ ಪಾಪ
ಅವ್ರು ನೋಡೋಕ್ಕಾಗ್ತಿಲ್ಲ, ಆ ರೇಂಜಿಗೆ ಅಳ್ತಿದ್ದಾರೆ. ಅವ್ನು ಬರ್ತಾರೆ ಬರ್ತಾರೆ ಅಂತ ಅವ್ರು ನೋಡೋಕ್ಕಾಗ್ತಿರ್ಲಿಲ್ಲ. ಏನು ಗೊತ್ತಾ, ಈ ದೇವ್ರು ತುಂಬ ಮೋಸ. 2 ದಿನಕ್ಕೆ 1 ವಾರ ಇದ್ದು ಗಂಡನ ಬಿಟ್ಬಿಟ್ಟು ಡಿವೋರ್ಸ್ ಹೋಗಿ ಜಗಳ ಮಾಡ್ಕೊಂಡು ಇರ್ತಾರಲ್ಲ, ಅಂಥವ್ರನ್ನೆಲ್ಲ ಚೆನ್ನಾಗಿ ಲೈಫ್ ಲಾಂಗ್ ಚೆನ್ನಾಗಿರ್ತಾರೆ. ಈ ಖುಷಿಯಾಗಿರ್ತಾರೆ ನೋಡಿ ಫ್ಯಾಮಿಲಿ, ಗಂಡ ಹೆಂಡ್ತಿ ಮಕ್ಳು ಒಬ್ರನ್ನೊಬ್ರು ಬಿಟ್ಟಿರಲ್ಲ, ತುಂಬ ಖುಷಿಯಾಗಿರ್ತಾರೆ ನೋಡಿ. ಅವ್ರನ್ನ ದೇವ್ರು ತುಂಬ ಬೇಗ ಕರ್ಕೊಬಿಡ್ತಾನೆ. ಆದಷ್ಟು ನೋಡು, ಪುನೀತ್ ರಾಜ್ಕುಮಾರ್ ಸರ್ ಇರ್ಬೋದು, ಇವ್ರು ಇರ್ಬೋದು, ನಾನು ತುಂಬ ಜನ ನೋಡ್ತೀನಿ ತುಂಬ ಚೆನ್ನಾಗಿದ್ದಾರೆ ಫ್ಯಾಮಿಲಿಲಿ ಅಂದರೆ ಅವ್ರು ಅಲ್ಲಿ ಯಾರೋ ಒಬ್ಬರು ಹೋದ್ರು ಅಂತ. ಇಲ್ಲಿ ಕಿತ್ತಾಡ್ಕೊಂಡು ರೋಡ್ ರಂಪ ಮಾಡಿಕೊಂಡು ಗಂಡನ್ ಬಿಟ್ಟು ಹೋಗೋದು, ಮಕ್ಳನ್ನ ಬಿಟ್ಟು, ಅವರೆಲ್ಲ ನಿಜವಾಗ್ಲೂ ನೂರಾರು ವರ್ಷ ಚೆನ್ನಾಗೇ ಇರ್ತಾರೆ. ಅಂದರೆ ಕೆಟ್ಟವ್ರ ಕಾಲ ಇದು, ಒಳ್ಳೆಯವ್ರ ಕಾಲನೇ ಇಲ್ಲ. ಇದು ಕಲಿಗಾಲ ಅಂತಾರಲ್ಲ ಮೊದಲೇ, ನಾವು ಕೆಟ್ಟವ್ರನ್ನ ನೋಡಿ ದೇವರು ಹೆದರ್ಕೊಳ್ತಾನೆ ಅಂತ, ಹಂಗಾಗ್ಬಿಟ್ಟಿದೆ. ನಾವು ಕೆಟ್ಟವ್ರಾಗ್ಬೇಕೀಗ. ಯಾವ ರೀತಿ ಕೆಟ್ಟವ್ರು ಅಂದರೆ ಅವಾಗ ಹೇಳೋರು, ಒಳ್ಳೇರು ಅನ್ಸ್ಕೊಬಾರ್ದಂತೆ, ಅನ್ಸ್ಕೊಬೇಕಂತೆ 4-6 ಜನದ ಹತ್ರ, ಅವಾಗ ಒಳ್ಳೇದಾಗುತ್ತೆ ಅಂತ ಎಲ್ಲ ಹೇಳ್ತಾರೆ ಸ್ವಲ್ಪ ಜನ. ಸೊ ಹಂಗೆ ನಾವು ಇನ್ಮೇಲೆ ಎಲ್ಲರ ಹತ್ರನೂ ಸ್ವಲ್ಪ ಕೆಟ್ಟವ್ರಾಗಬೇಕು, ಅವಾಗಾರ ಸ್ವಲ್ಪ ದಿನ ಬದುಕ್ತೀವಿ ನಾವು ಗೊತ್ತಿಲ್ಲ, ನೋಡುವ. ನಮ್ಮ ರಾಜಕಾರಣಿಗಳೆಲ್ಲ ಇನ್ನೇನು, ಆದಷ್ಟು ಹಂಗೆ ಅವರ ಫ್ಯಾಮಿಲಿಗೆ ಒಳ್ಳೇದಾಗಲಿ, ಅವ್ರ ಆತ್ಮಕ್ಕೆ ಕೂಡ ಶಾಂತಿ ಸಿಗಲಿ ಅಂತ ಬೇಡ್ಕೊಳ್ಳೋಣ. ಸೊ ಅಷ್ಟೇ ಗೈಸ್, ಆದಷ್ಟು ನಿಮ್ಮ ಆರೋಗ್ಯ ನಿಮ್ಮ ಕೈಲಿರಲಿ. ಥ್ಯಾಂಕ್ ಯು.